ಒಂದು ನಿಮಿಷ ಅಭಿ ಬರ್ಲಿ. ಅಭಿ ಅಭಿ ಯಾಕೋ ಅಭಿ ಇನ್ನೂ ರೆಡಿ ಆಗಿಲ್ಲ? ಆಫೀಸಿಗೆ ಬರಲ್ವಾ? ಇಲ್ಲ ಬ್ರೋ, ಇವತ್ತು ನಾನು ಆಫೀಸಿಗೆ ಬರಲ್ಲ, ಸ್ವಲ್ಪ ಹುಷಾರಿಲ್ಲ. ಹುಷಾರಿಲ್ವಾ? ಏನಾಯ್ತು? ಯಾಕೋ ಫೀವರ್ ಏನಾದ್ರು ಇದೆಯಾ? ತಲೆ ನೋಡ್ತಿದ್ಯಾ? ಹಾಸ್ಪಿಟಲ್ಗೆ ಹೋಗೋಣವಾ? ಬೇಡದಾರದ್ನೆಲ್ಲ ತಲೆಗೆ ತುಂಬ್ಕೊಂಡು ಯೋಚನೆ ಮಾಡ್ತೀರಿ, ಇನ್ನೇನಾಗುತ್ತೆ? ಅಣ್ಣ ಕರ್ಕೊಂಬನ್ನಿ, ಹಾಸ್ಪಿಟಲ್ಗೆ ತಗೊಂಡು ಹೋಗೋಣ. ಅದೆಲ್ಲ ಏನೂ ಬೇಡ, ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಇವತ್ತೊಂದಿನ ಮನೇಲೆ ರೆಸ್ಟ್ ಮಾಡ್ತೀನಿ. ಏನಾಯ್ತು ಕಂದ ನಿನ್ಗೆ? ಜ್ವರ ಬಂದಿದ್ಯಾ? ಮೊನ್ನೆಯಿಂದನೂ ಡಲ್ ಆಗಿದ್ಯಾ? ಏನಾಯ್ತು ನನ್ನ ಹತ್ರ ಹೇಳ್ಕೊ. ಏನಾಯ್ತು ಅಭಿ? ಯಾಕೋ ತುಂಬಾ ಸುಸ್ತಾಗಿರೋನ್ ಹಾಗೆ ಕಾಣ್ತಿದ್ದಾನೆ. ಹೋಗ್ಲಿ ಬಿಡು ಅವಿ, ಇವತ್ತೊಂದಿನ ಮನೇಲೆ ರೆಸ್ಟ್ ಮಾಡಲಿ. ಸರಿ, ನೀನು ಆರಾಮಾಗಿ ನಿದ್ದೆ ಮಾಡು, ನಾವು ಹೋಗಿ ಬರ್ತೀವಿ. ಸಮರ್ಥ್ ಹೊರಡೋಣ. ಸರಿ ಅಣ್ಣ, ಹುಷಾರು. ಏನಾದರೂ ಕಾಲ್ ಮಾಡು, ಅಮ್ಮ ಬರ್ತೀನಿ. ಇವನು ನನ್ನ ಹತ್ರ ಯಾಕೆ ಈ ರೀತಿ ನಡ್ಕೋತಿದ್ದಾನೆ ಅಂತ ಮೊದಲು ಕಂಡು ಹಿಡಿಬೇಕು. ಎಲ್ಲೋ ಏನೋ ಎಡವಟ್ಟಾಗಿದೆ. ಶಾರ್ವರಿ ಹತ್ರ ಅಭಿ ಯಾವತ್ತೂ ಹೀಗೆ ನಡ್ಕೊಂಡವನಲ್ಲ. ಆದರೆ ಇವತ್ತಿಷ್ಟು ತಾತ್ಸಾರ ಮಾಡಿ ನಡ್ಕೋತಾ ಇದ್ದಾನೆ ಅಂದರೆ ಶಾರ್ವರಿಯಿಂದ ಅವನಿಗೇನೋ ಬೇಸರ ಆಗಿರಬೇಕು. ನನ್ನ ಅಪ್ಪನ ಕೊಂದಿದ್ದ ಪಾಪಿಗೆ ಶಿಕ್ಷೆ ಆಗೋವರೆಗೂ ನನ್ನ ದುಃಖ ಕಡಿಮೆನೂ ಆಗಲ್ಲ, ನನ್ನ ಮನಸ್ಸಿಗೆ ಸಮಾಧಾನನೂ ಆಗಲ್ಲ. ಹೌದು ಚೋಕ್ಲಾಯ್, ರವೀಂದ್ರನ ಸಾವಿಗೆ ನ್ಯಾಯ ಸಿಗಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಹಾಗಾಗಬೇಕು ಅಂದರೆ ಆ ಪಾಪಿಗಳ ಪಾಪದ ಕೊಡ ತುಂಬಬೇಕು. ತಪ್ಪು ಮಾಡಿ ತುಂಬ ದಿವಸ ತಲೆ ಎತ್ಕೊಂಡು ಆಗೋದಿಲ್ಲ. ಕರ್ಮ ಯಾರನ್ನೂ ಬಿಡೋದಿಲ್ಲ. ಧೈರ್ಯವಾಗಿರೋ ಸೊಗಲಾಡಿ. ನನ್ನ ಸ್ನೇಹಿತನ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ. ತಾತ, ನಮ್ಮಪ್ಪನ ಕೊಂದಿರೋ ಪಾಪಿ ಸಿಕ್ಕಿದ್ರೆ ಕಾನೂನು ಏನು ಶಿಕ್ಷೆ ಕೊಡುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸಲ್ಲಿರೋ ದ್ವೇಷದ ಬೆಂಕಿ ಮಾತ್ರ ಅವನು ಸುಡದೆ ಬಿಡಲ್ಲ ತಾತ. ಚಿಕ್ಕಮ್ಮ ಯಾಕೆ ಹೀಗೆ ಮಾಡಿದ್ರಿ? ಅಭಿ, ಏನ್ ಹೇಳ್ತಿದ್ಯಾ ನೀನು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಮ್ಮ ಕಂಪ್ನಿ ವಿಚಾರನ ಬೇರೆ ಕಂಪ್ನಿ ಅವ್ರಿಗೆ ಲೀಕ್ ಮಾಡಿ, ನಾವು ಮಾಡಿದ ಪ್ರೆಸೆಂಟೇಷನ್ ಬೇರೆ ಕಂಪ್ನಿ ಅವ್ರು ಪ್ರೆಸೆಂಟ್ ಮಾಡೋ ತರ ಮಾಡಿ ನೀವೇ ತಾನೆ? ಹೇಳಿ ಚಿಕ್ಕಮ್ಮ, ಯಾಕಿಂತ ಅನ್ಯಾಯ ಮಾಡಿದ್ರಿ? ನಮ್ಮ ಕಂಪ್ನಿಗೆ ಯಾಕಿಂತ ಮೋಸ ಮಾಡಿದ್ರಿ? ಅಪ್ಪನ ಹೆಸರಿಗೆ ನಮಗೆ ಅಷ್ಟೆಲ್ಲ ಅವಮಾನ ಆಗೋ ರೀತಿ ಯಾಕೆ ಮಾಡಿದ್ರಿ? ನಮ್ಮ ಮನೆನ ಮುಳುಗಿಸ್ಬೇಕು ಅನ್ನೋದೇ ನಿಮ್ಮ ಉದ್ದೇಶನ? ನೀವು ಮಾಡಿರೋ ಅನ್ಯಾಯಗಳು ಒಂದ ಎರಡ ಚಿಕ್ಕಮ್ಮ?
ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಂಪ್ನಿ ವ್ಯವಹಾರಗಳನ್ನ ನೋಡ್ಕೊಳಕ್ ಬಿಟ್ಟಿದ್ವಿ. ಆದ್ರೆ ನೀವು ಇದುವರೆಗೂ ನಮಗೆ ಮೋಸ ಮಾಡ್ಕೊಂಡೇ ಬಂದಿದ್ದೀರಾ. ನಿಜ ಹೇಳಿ ಚಿಕ್ಕಮ್ಮ, ನಮಗ್ ಗೊತ್ತಿಲ್ಲದೆ ಇನ್ನೂ ಏನೇನ್ ಮಾಡಿದೀರಾ. ನೀವು ಮಾಡಿರೋ ದ್ರೋಹಗಳ ಬಗ್ಗೆ ನಂಗೆ ಇವಾಗಲೇ ಗೊತ್ತಾಗ್ಬೇಕು. ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದೀಯ ಅನ್ನೋ ಪ್ರಜ್ಞೆ ಇದೆ ನಿನ್ಗೆ? ಶಾರ್ವರಿ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಅವಳ ಬಗ್ಗೆನೇ ಮಾತಾಡೋಷ್ಟು ಧೈರ್ಯ ಇದೆ ನಿನ್ಗೆ?